ಈ ಗಾಡಿಗೆ ಮಾಡಲು ಫೈನಲ್ ಪ್ರೈಸ್ ಸರ್ 2011 3,75,000 ಬರೀ 3,75,000. ಸೊ ಇಲ್ಲೊಂದು ಇಯಾನ್ ಗೆ ಫೈನಲ್ ಪ್ರೈಸ್ ಸರ್ ಇದು 2012 225. ಸೊ ಸೆಲೆರಿಯೋ ಆಟೋಮೆಟಿಕ್ ಫೈನಲ್ ಪ್ರೈಸ್ 14 ಮಾಡಲು 385. ಇನ್ನೊಂದು ಆಟೋಮೆಟಿಕ್ ಫೈನಲ್ ಪ್ರೈಸ್ 345. ಸೊ ಜೆನ್ನೋ ಎಷ್ಟಿಲ್ಲ ಫೈನಲ್ ಪ್ರೈಸ್ 165. ಎಂಟ್ರೋ ಫೈನಲ್ ಪ್ರೈಸ್ 1,70,000. ಇಯಾನ್ ಫೈನಲ್ ಪ್ರೈಸ್ 245. ಸೊ ಅದ್ರ ಹಿಂದ್ಗಡೆನೆ ಇನ್ನೊಂದು ಗಾಡಿ ಎಷ್ಟೆಲ್ಲ ಫೈನಲ್ ಪ್ರೈಸ್ ಅದು 195. ಫೈನಲ್ ಪ್ರೈಸ್ ಇದು 120 ನ್ಯಾನೋ. ಫಿಗೋ ಹುಡ್ಕೋರ್ಗೆ ಇಲ್ಲೊಂದು ಫಿಗೋ ಇದೆ. ಕಾರ್ ಮಾತ್ರ ಸೂಪರ್ ಆಗಿದೆ. ಫೋರ್ಡ್ ಫಿಗೋ ಟೈಟಾನಿಯಂ ಟಾಪ್ ಅಂಡ್ ಗಾಡಿ. ಟಾಪ್ ಅಂಡ್ ಮಾಡಲ್ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಕೂಡ ಒಳ್ಳೆ ಮೈಲೇಜ್ ಗಾಡಿ. ಏನ್ ನೋಡಂಗಿಲ್ಲ ಸರ್. ಬಂದ್ರೆ ನಿಜ ಈ ಕಸ್ಟಮರ್ ಏನಿಲ್ಲ ತಗೊಂಡೋಗೋದು ಡೀಸೆಲ್ ಹಾಕ್ಸಿಂಗ್ ಗಾಡಿ ಓಡಿಸೋದು ಕೆಲಸ ಇದೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅದು ಕೂಡ ಟೈಟಾನಿಯಂ ಸರ್. ಇದು ಟೈಟಾನಿಯಂ ವೆಹಿಕಲ್. ಟೈಟಾನಿಯಂ ವೆಹಿಕಲ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಏರ್ ಬ್ಯಾಗ್ ಬರುತ್ತೆ ಸರ್. ಸರ್ ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್, ಸ್ಟೀರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಹೌದೌದು ಎಲ್ಲ ಬರುತ್ತೆ. ಟೈಟಾನಿಯಂ ಗಾಡಿ, ಟಾಪ್ ಎಂಡ್, ಡೀಸೆಲ್, 21-27 ಮೈಲೇಜ್ ಬರುವಂತ ವೆಹಿಕಲ್, ಲೋ ಮೇಂಟೆನೆನ್ಸ್. ಫೈನಲ್ ಪ್ರೈಸ್ ಸರ್ ಇದು 12 ಮಾಡಲ್. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಓಕೆ ಸರ್ 2 ಲಕ್ಷ ಕೊಟ್ಬಿಡ್ತಾರೆ ಕಷ್ಟ. 2 ಲಕ್ಷಕ್ಕೆ ಫೈನಲ್. 2 ಲಕ್ಷ ಕೊಟ್ಬಿಡೋಣ. ಸೊ ನೋಡ್ತಾ ಇರ್ಬೋದು 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಫಿಗೋನ. ಗಾಡಿ ಮಾತ್ರ ನಿಜವಾಗ್ಲೂ ಹೇಳ್ತಾ ಇದೀನಿ ಗೋಲ್ಡ್ ಆಗಿದೆ. ಲೋ ಬಡ್ಜೆಟ್ ಅಲ್ಲಿ ಏನಾದ್ರು ಕಾರ್ ಏನಾದ್ರು ತಗೊಳ್ಳೋ ಪ್ಲಾನ್ ಇದ್ರೆ ಬೆಸ್ಟ್ ಆಪ್ಷನ್ ನಿಮ್ಗೆ. ಹತ್ತತ್ರ ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ ಮಾತ್ರ ಸೂಪರ್. 24 ಗಂಟೆ ಮೈಲೇಜ್ ಬರುತ್ತೆ ಈ ಗಾಡಿ 140, 30, 40, 50 ಸ್ಪೀಡ್ ಅಲ್ಲಿ ಕೂಡ ಶೇಕ್ ಆಗಲ್ಲ ಗಾಡಿ. ಯಾರೋ ಹೇಳಿದಾರೆ ನಂಗೆ, ಅದಕ್ಕೆ ಹೇಳ್ತಿರೋದು ಸರ್. ಫೋರ್ಡ್ ಒಳ್ಳೆ ಗಾಡಿ ಶೇರ್ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ ಕಂಪ್ನಿ ಸ್ಟಾಪ್ ಮಾಡಿದಾನೆ ಅನ್ಬಿಟ್ಟು ಸ್ವಲ್ಪ ಕಂಡಮ್. ಸ್ಟ್ರಾಂಗ್ ವೆಹಿಕಲ್, ಒಳ್ಳೆ ವೆಹಿಕಲ್, ಬಡ್ಜೆಟ್ ಅಲ್ಲಿ ಒಳ್ಳೆ ವೆಹಿಕಲ್. ಆಲ್ಮೋಸ್ಟ್ 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಖಂಡಿತ. ಸೊ ಇನ್ನೂ ಒಂದು ಸ್ವಿಫ್ಟ್ ಡೀಸೆಲ್ ಕಾರ್, ಅದು ಕೂಡ ಗ್ರೇ ಕಲರ್, ಸೂಪರ್ ಆಗೈತೆ. ಇನ್ನು 10 ವರ್ಷ ಆದ್ರೂ ಕೂಡ ಕಲರ್ ಮಾತ್ರ ಚೇಂಜ್ ಆಗಲ್ಲ, ಹಿಂಗೆ ಇರುತ್ತೆ. ಹೇಳಿ ಸರ್. ಇದು ಬಂದು 2013-14. ಓಕೆ. ಓನರ್ ಬಂದು 3 ಓನರ್ ಆಗಿದ್ದಾರೆ. ವಿಡಿ ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಅಲ್ಲಿ ಎಲ್ಲಿ ಶಿಫ್ಟ್ ಅಲ್ಲಿ ಡಿಮ್ಯಾಂಡ್ ಆಗ್ಬಿಟ್ಟದೆ. ಹೌದು. ಇದು ಬಂದು AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ ಸರ್. ಇದು ಬಂದು ಕಸ್ಟಮರ್ ಫೈನಲ್ ಟು ಫೈನಲ್ ಬಂದು 3,75,000 ರೂಪಾಯಿ ಕೊಟ್ಬಿಡ್ತಾರೆ. 3,75,000. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಬರೀ 3,75,000 ಡೀಸೆಲ್ ವೆಹಿಕಲ್ ಸಿಗ್ತೈತೆ ನಿಮಗೆ. ತುಂಬಾ ಚೆನ್ನಾಗಿದೆ ಸರ್. ಇವು ಎಲ್ಲ 20-22 ಮೈಲೇಜ್ ಬರೋಂತ ಗಾಡಿಗಳು ಇವೆ. ಹೌದು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಲೊಕೇಶನ್ ಗೆ ಬಂದ್ಬಿಟ್ಟು ಈ ಗಾಡಿ ಬೇಕೇ ಬೇಕಂತ ಕುತ್ಕೊಂಡ್ಬಿಟ್ರೆ ಇನ್ನು ಖಂಡಿತ ಅಂದ್ರೆ ನೆಗೆಷಿಯಬಲ್ ಆಗುತ್ತಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ. ಯಾಕಂದ್ರೆ ನಾವು ಕೊಡ್ತಾ ಇರೋದು ಎಲ್ಲ ಡೀಲರ್ ಪ್ರೈಸ್ ಅಲ್ಲೇ ಹೇಳ್ತಾ ಇರೋದು. ಬಜಾರ್ ರೇಟ್ ಹೇಳಕ್ ಹೋದ್ರೆ ಖಂಡಿತ ಇದಾಗತ್ತೆ. ಹಂಗಾಗಿ ನಾವು ಹೋಲ್ಸೇಲ್ ಪಾಯಿಂಟ್ ಅಂತಂದ್ರೆ ಡೀಸೆಲ್ ಪ್ರೈಸ್ ಅಲ್ಲೇ ನಾನು ಅಮೌಂಟ್ ಡೀಲರ್ ಪ್ರೈಸ್ ಅಲ್ಲೇ ಕೊಡೋಣ ನಮ್ಮಲ್ಲಿ. ಅದಕ್ಕಾಗಿನೇ ನಮ್ಮಲ್ಲಿ ಕಸ್ಟಮರ್ ತುಂಬಾ ಜನ ಹುಡ್ಕೊಂಡ್ ಗಾಡಿಗಳು ಅದೇ ತರ ಸೇಲ್ ಆಗುತ್ತೆ. ಹೌದೌದು ಸರ್. ಏನ್ ಹೇಳಿದ್ರು ಪ್ರೈಸ್? 3,75,000. ಬರ್ಲಿ ಸರ್ ಗಾಡಿ ನೋಡ್ಲಿ. ಕಸ್ಟಮರ್ ನೋಡಿದ್ರೆ ಹೇಳ್ಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 13-14 ಮಾಡಲು 3,75,000 ಅಂಡ್ ಸ್ವಲ್ಪ ಓನರ್ಶಿಪ್ ಆಗಿದೆ. ಬಟ್ ಆದ್ರೂ ಕೂಡ ಡೀಸೆಲ್ ವೆಹಿಕಲ್ ಚೆನ್ನಾಗಿದೆ ಸರ್. ಡೀಸೆಲ್ ಪೋಸ್ಟರಿಂಗ್, AC, ಲೆದರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ಸ್ ಇದೆ. ಗಾಡಿ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ. ಸೊ ಅದ್ರ ಹಿಂದ್ಗಡೆ ಒಂದು SX4 ಇದೆ. ಇದು ಬಂದ್ಬಿಟ್ಟು ಪೆಟ್ರೋಲ್ ಗಾಡಿ. SX4 ZXi ಟಾಪ್ ಅಂಡ್ ಮಾಡಲ್ ಗಾಡಿ ಸರ್. ನಮ್ಮಲ್ಲಿ ಸುಮಾರು ಒಂದು 5-6 ಗಾಡಿ ಇದ್ದು. SX4 ಅಲ್ಲಿ ಒಳ್ಳೆ ಸ್ಟಾರ್ಟಿಂಗ್ ಬಂದಾಗ ಒಳ್ಳೆ ಲಕ್ಸುರಿ ಗಾಡಿಗಳೇ ಅಂತ ಹೇಳ್ಬೋದು. ಹೌದೌದು. ಒಳ್ಳೆ VIP ಗಳು ಯೂಸ್ ಮಾಡ್ತಾರೆ ಅಂತ ವೆಹಿಕಲ್ ಗಳಿವೆಲ್ಲ. ಸೊ ನೋಡ್ತಾ ಇರ್ಬೋದು ಟಾಪ್ ಎಂಡ್ ಗಾಡಿ. ಇದರಲ್ಲಿ ಅಲಾಯ್ ವೀಲ್ಸ್ ಎಲ್ಲ ಟಾಪ್ ಅಂಡ್ ವಿಟಿ. ಇದು ಪೆಟ್ರೋಲ್ ಸರ್? ಇದು ಸರ್ ಪೆಟ್ರೋಲ್ ಗಾಡಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್ಸ್ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಸ್ಪೇಷಿಯಸ್ ಆಗಿರುತ್ತೆ ಗಾಡಿ. ಆಲ್ಮೋಸ್ಟ್ ಒಂದ್ಸಲ ಯಾರ SX4 ಗೆ ಅಡಿಟ್ ಆಗ್ಬಿಟ್ರೆ ಬೇರೆ ಕಾರಲ್ಲಿ ಕುತ್ಕೊಳ್ಳಕ್ಕೆ ಇಷ್ಟಪಡಲ್ಲ. SX4 ಅಂತಾನೆ ಕೇಳ್ಕೊಂಡ್ ಬರ್ತಾರೆ ಸರ್. ಹೌದು ಸರ್. ಈ ವೆಹಿಕಲ್ ಒಂದು ಒಳ್ಳೆ ಪ್ರೈಸ್ ಕೊಡ್ತಾರೆ. ಇದು ಬಂದು ಗಾಡಿ ತುಂಬಾ ಚೆನ್ನಾಗಿದೆ ಸರ್. 10 ಮಾಡಲು. ಓನರ್ ಬಂದು ಸೆಕೆಂಡ್ ಓನರ್ ಆಗಿದ್ದಾರೆ. ಗಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಬಂದು 2,65,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ. 2,65,000. ಬರ್ಲಿ ಸರ್, ಬರ್ಲಿ ಕಸ್ಟಮರ್ ನೋಡ್ಲಿ. ಅವ್ರಿಗೆ ಇಷ್ಟ ಆಗಿ
ಏನ ಕೇಳಿದ್ರೆ ಸ್ವಲ್ಪ ಓನರ್ಗೆ ಹೇಳ್ಬಿಟ್ಟು ಸ್ವಲ್ಪ ಹೆಚ್ಚು ಕಡೆ ಮಾಡಿಸ್ಕೊಡ್ಬೋದು. ಓಕೆ ಸರ್. ಸೊ ಬ್ರಿಜಾ ಇದು ಸಾರಿ ಎರ್ಟಿಗಾ ZDI ಹೇಳಿ ಸರ್. ಸರ್ ಎರ್ಟಿಗಾ ಬಂದು 2012 ಮಾಡಲು, ಓನರ್ ಸೆಕೆಂಡ್ ಓನರ್ ಆಗಿದ್ದಾರೆ. ಟಾಪ್ ಅಂಡ್ ಮಾಡಲು ZDI ಟಾಪ್ ಅಂಡ್ ಮಾಡಲು. ಎರ್ಟಿಗಾದಲ್ಲಿ ನೀವೇ ನೋಡ್ತಾ ಇದ್ರೆ ಡಿಮ್ಯಾಂಡ್ ವೆಹಿಕಲ್ ಎರ್ಟಿಗಾ. ಹೌದು, ಗಾಡಿ ತುಂಬಾನೇ ಚೆನ್ನಾಗಿದೆ. ಕಸ್ಟಮರ್ ಯಾರು ಪಾರ್ಕಿಂಗ್ ಸ್ಟೇರಿಂಗ್ ನಿನ್ನೆ ಅಷ್ಟು ತಂದ್ಬಿಟ್ಟಿದ್ದಾರೆ. ಇದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲ ಸರ್, ಒರಿಜಿನಾಲಿಟಿ ಇದೆ ಗಾಡಿ. ನಾವೇನು ಕಸ್ಟಮರ್ ಏನು ಮಾಡ್ಸಲ್ಲ, ಆಸ್ ಇಟ್ ಈಸ್ ಕಂಡೀಷನ್. ಸಣ್ಣ ಪುಟ್ಟ ಗಾಡಿನಲ್ಲಿ ಸರ್ 5,05,000 ರೂಪಾಯಿ ಕೊಟ್ಬಿಡ್ತಾರೆ ಸರ್ ಕಸ್ಟಮರ್. ಸೊ 5,05,000 ಫೈನಲ್ ಸರ್. ಬರ್ಲಿ ಸರ್, ಇನ್ನೊಂದು 5,000 ಹೆಚ್ಚು ಕಡಿಮೆ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಕಂಡೀಷನ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಆಯ್ತಾ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 5 ಲಕ್ಷ ಕೊಟ್ಬಿಡೋಣ. 5 ಲಕ್ಷಕ್ಕೆ 5 ಲಕ್ಷ ಕೊಟ್ಬಿಡೋಣ. ಸೊ ನೋಡ್ತಾ ಇರ್ಬೋದು, ಇದರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್. ಸೊ ಎರ್ಟಿಗಾಗೆ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ. ಇದರಲ್ಲಿ ರೂಫ್ AC ಬರುತ್ತೆ, ನೋಡ್ತಾ ಇರ್ಬೋದು ರೂಫ್ AC ಎಲ್ಲ ಇದೆ ಗಾಡಿಯಲ್ಲಿ. ಸೊ ಆರಾಮಾಗಿ ಸೆಕೆಂಡ್ ರೋ ಅಲ್ಲಿ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಥರ್ಡ್ ರೋ. ಸೊ ಥರ್ಡ್ ರೋ ಅಲ್ಲೂ ಕೂಡ ನಿಮ್ಗೆ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು ಸರ್. ಬರೀ 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಆಸ್ ಇಟ್ ಈಸ್ ಕಂಡೀಷನ್ ತೋರಿಸ್ತಿರೋದು. ಗಾಡಿ ಏನು ಟಚ್ ಅಪ್ ಆಗಿಲ್ಲ, ಆಲ್ಮೋಸ್ಟ್ ಏನು ಆಗಿಲ್ಲ. ಒಳ್ಳೆ ವೆಹಿಕಲ್, ಡೀಸೆಲ್ ವೆಹಿಕಲ್. ಸೊ ಇಲ್ಲೊಂದು ಫಿಗೋ ಇದೆ, ಹೇಳಿ ಸರ್. ಫಿಗೋ ಜೆನ್ ಎಸ್ಟಿಲೋ ಇದೆ ಸರ್. ಯಾವ ಸರ್ ಮಾಡಲ್ ಇದು? ಸರ್ ಇದು ಬಂದು ಜೆನ್ ಎಸ್ಟಿಲೋ, ಓಕೆ, ಪೆಟ್ರೋಲ್ ವೇರಿಯಂಟ್. ಮಾಡಲ್ ಬಂದು 2010, ಸೆಕೆಂಡ್ ಓನರ್ LXi. ಓಕೆ, AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಒಂದು 60% ತನಕ ಟೈರ್ ಕಂಡೀಷನ್ ಇದೆ. ಗಾಡಿಯಲ್ಲಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಓಕೆ ಸರ್, ಇದು ಬಂದು ಕಸ್ಟಮರ್ ಇಂಟೀರಿಯರ್ ಕೂಡ ನೋಡಿ, ಒಳ್ಳೆ ಸಿಸ್ಟಮ್, ಸ್ಕ್ರೀನ್ ಟಚ್ ಸಿಸ್ಟಮ್ ಇದೆ. ಸೊ ಟೈರ್ ಕೂಡ ತುಂಬಾ ಚೆನ್ನಾಗಿದೆ, ಏನ್ ₹1 ಖರ್ಚಿಲ್ಲ ಗಾಡಿಯಲ್ಲಿ. ಸೀಟ್ಸ್ ಇದೆ, ಒಳ್ಳೆ ಸೀಟ್ಸ್. ಸೊ ಪವರ್ ಸ್ಟೇರಿಂಗ್, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಓಕೆ, ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ಹೌದು ಸರ್. ಸರ್ ಇವಾಗ ಜೆನ್ ಎಷ್ಟಿಲ್ಲ ಮೈಲೇಜ್ ಎಲ್ಲ ಒಂದು 18-20 ಸರ್. 18 ಅಂತೂ ಖಂಡಿತ ಬರುತ್ತೆ. 18 ಸರ್. ಸಣ್ಣ ಗಾಡಿಗಳೆಲ್ಲ ನಿಮ್ಗೆ ಮೈಲೇಜ್ ಅಂತೂ 18 ಮೇಲೇನೆ ಬರೋದು. ಅದು ಕೂಡ ಯೂಸ್ ಮಾಡ್ದಂಗೆ ಸ್ವಲ್ಪ ಲೋ ಮೇಂಟೆನೆನ್ಸ್. ಹೌದೌದು. 20 ಗಂಟೆ ಮೈಲೇಜ್ ಬೇಕಾದ್ರೆ ತೆಗಿಬಹುದು ಇದ್ರಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು ಫೈನಲ್ ಟು ಫೈನಲ್ 1,95,000 ರೂಪಾಯಿ ಕೊಟ್ಬಿಡ್ತಾರೆ. 1,95,000 ಫೈನಲ್. 1,95,000 ರೂಪಾಯಿ ಕೊಟ್ಬಿಡ್ತಾರೆ. ಸೊ ನಿಮ್ಗೆ 2 ವೀಲರ್ ಏನ್ ಮೇಂಟೆನೆನ್ಸ್ ಬರುತ್ತೆ ಅದೇ ಮೇಂಟೆನೆನ್ಸ್ ಸರ್. ಜಾಸ್ತಿ ಮೇಂಟೆನೆನ್ಸ್ ಬರಲ್ಲ. 1,95,000 ಫೈನಲ್. 1,95,000 ರೂಪಾಯಿಗೆ ಇನ್ಸೂರೆನ್ಸ್ ಏನಿದೆ ಸರ್? ಸರ್ AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಕಾಂಪ್ರೆನ್ಸಿವ್ ಇದೆಯಾ? ಇಲ್ಲ, ಅದು ಚೆಕ್ ಮಾಡ್ಬೇಕು. ಯಾಕಂದ್ರೆ ಕಸ್ಟಮರ್ ಪಾರ್ಕಿಂಗ್ ಚಳಿ ಬಿಟ್ರು ನಾವು ಅವೆಲ್ಲ. ನ್ಯಾನೋ ಇದೆಯಾ ಸರ್? ಸರ್ ನ್ಯಾನೋ ಇದೆ, ಹೇಳಿ ಸರ್. ಸರ್ ಇದು ಬಂದು 2014 ಮಾಡಲು. ಓಕೆ, ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಸಣ್ಣ ಫ್ಯಾಮಿಲಿಗೆ. ಹೌದು, ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಒರಿಜಿನಾಲಿಟಿ ಇದೆ ಗಾಡಿ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಇದು ಕೂಡ AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಒಳ್ಳೆ ಮೈಲೇಜ್ ಗಾಡಿ. ಒಂದು 2 ವೀಲರ್ ಬಜೆಟ್ ಅಲ್ಲಿ ಗಾಡಿ ಕೊಟ್ಬಿಡ್ತಾರೆ ಸರ್ ಕಸ್ಟಮರ್. ಸರ್ 1,25,000 ರೂಪಾಯಿ ಕೊಟ್ಬಿಡ್ತಾರೆ. ಬರೀ 1,25,000. 1,25,000 ರೂಪಾಯಿ ಕೊಟ್ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು, ಬರೀ 1,25,000. ನೀವೇನಾರ ಕಾರ್ ಕಲ್ತ್ಕೊಬೇಕಂತ ಇದ್ರೆ ಈ ತರ ಕಾರ್ ತಗೊಂಡ್ಬಿಟ್ಟು ಆರಾಮಾಗಿ ಕಲ್ತ್ಕೋಬಹುದು. ಅಂಡ್ ಆರಾಮಾಗೂ ಕೂಡ ಯೂಸ್ ಕೂಡ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಲೆದರ್ ಇಂಟೀರಿಯರ್ಸ್ ಬರುತ್ತೆ ಸರ್. ಇದು ಪವರ್ ಸ್ಟೇರಿಂಗ್ ಬರುತ್ತಾ ಸರ್? ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಕೂಡ ಬರುತ್ತೆ. ಓಕೆ ಓಕೆ ಓಕೆ. ಸೊ 2 ಪವರ್ ವಿಂಡೋ ಬರುತ್ತೆ. ನೋಡ್ತಾ ಇರ್ಬೋದು 2 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್. ಇದು ನ್ಯಾನೋ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಇದು ಬಂದು 25,000 ಓಡಿದೆ ಸರ್ ಅಷ್ಟೇ. 25,000. 25,000 ರನ್ ಆಗಿದೆ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಓಕೆ ಓಕೆ. ಹಂಗಾಗಿ ಇದು ಗಾಡಿ ತುಂಬಾನೇ ಚೆನ್ನಾಗಿದೆ. 1,25,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು ಲೋ ಬಡ್ಜೆಟ್ ಅಲ್ಲಿ ಸರ್. 2 ವೀಲರ್ ಬಜೆಟ್ ಇದು. ಹೌದೌದು, 2 ವೀಲರ್ ಬಜೆಟ್. ಆರಾಮಾಗಿ 4 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಲಾಂಗು ಕೂಡ ತಗೊಂಡ್ ಹೋಗ್ಬೋದು. ನಿಧಾನ ಕೊಡ್ಸ್ಕೊಂಡ್ರೆ ಒಳ್ಳೆ ವೆಹಿಕಲ್ ಇದು ಮಾತ್ರ. 1,25,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಹೌದೌದು. ಓಕೆ. ಸೊ ಅದ್ರ ಎದುರುಗಡೆ ಒಂದು ಸ್ಯಾಂಟ್ರೋ GLS ಇದೆ, ಜಿಂಗೋ. ಯಾವ ಸರ್ ಮಾಡಲ್? ಸರ್ ಇದು ಬಂದು 2009 ಮಾಡಲು, ಸೆಕೆಂಡ್ ಓನರ್ ವಿತ್ LPG ಇದೆ. ಓಕೆ. ಇದು ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಕೂಡ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್. LPG ಇದೆಯಾ? ವಿತ್ LPG ಇದೆ, 2 in 1. ಟೈರ್ ಕಂಡೀಷನ್ ಇನ್ನು 60% ತನಕ ಟೈರ್ ಕಂಡೀಷನ್ ಇದೆ.
ಸೊ ಇದರಲ್ಲಿ ಪೋಸ್ಟರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, AC, ಆಡಿಯೋ ಸಿಸ್ಟಮ್. ಗಾಡಿ ತುಂಬಾನೇ ಚೆನ್ನಾಗಿದೆ ತುಂಬಾ ಸರ್. ಚೆನ್ನಾಗಿದೆ. ಸೊ ಸ್ಯಾಂಟ್ರೋಗೆ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ. ಸೊ ಅದು ಕೂಡ ನಿಮ್ಗೆ ಅಡಿಷನಲ್ ಆಗಿ LPG ಬರುತ್ತೆ. LPG ಯಲ್ಲೂ ಕೂಡ ನಿಮ್ಗೆ ಆರಾಮಾಗಿ ಒಳ್ಳೆ ಮೈಲೇಜ್ ಬರುತ್ತೆ. ಅಂಡ್ ಇವನ್ ಪೆಟ್ರೋಲ್ ಅಲ್ಲೇ ಈ ಗಾಡಿ 18-20 ಈಸಿಯಾಗಿ ಬರುತ್ತೆ. ಲೋ ಮೇಂಟೆನೆನ್ಸ್, ಒಳ್ಳೆ ವೆಹಿಕಲ್. ಈ LPG ಗಾಡಿ ಪೆಟ್ರೋಲ್ ಅಲ್ಲಿ 18 ಬರುತ್ತೆ. LPG ಅಲ್ಲಿ ಒಂದು 22 ಗಂಟೆ ಮೈಲೇಜ್ ಬರುತ್ತೆ. 22 ಗಂಟೆ ಬರುತ್ತೆ. 22 ಗಂಟೆ ಮೈಲೇಜ್ ಬರುತ್ತೆ. ಇದು ಒಳ್ಳೆ ಗಾಡಿನೇ. ಗ್ಲಾಸ್ ಒಂದು ಹೋಗಿದೆ, ಗ್ಲಾಸ್ ಒಂದು ಹಾಕ್ಸ್ಕೊಂಡ್ರೆ ಕಸ್ಟಮರ್ ಅಷ್ಟೇ. ಇದು ಕಸ್ಟಮರ್ ಬಂದು 1,90,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. ಬರೀ 1,90,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,90,000 ರೂಪಾಯಿಗೆ ಕಸ್ಟಮರ್ ಕೊಟ್ಬಿಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಈ ಪ್ರೈಸ್ ಅಲ್ಲಿ ಸಿಗದೇ ಇಲ್ಲ ನಿಮ್ಗೆ ಗಾಡಿ. ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. i10 ಗ್ರ್ಯಾಂಡ್ ಡೀಸೆಲ್ ವೆಹಿಕಲ್ ಸರ್? ಸರ್ ಇಲ್ಲ, ಇದು ಪೆಟ್ರೋಲ್ ಗಾಡಿ. i10 ಗ್ರ್ಯಾಂಡ್ ಟಾಪ್ ಅಂಡ್ ಮಾಡಲು. ಓಕೆ, ಪೆಟ್ರೋಲ್ ವೇರಿಯಂಟ್ ಗಾಡಿ ಇದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಓನರ್ಶಿಪ್ ಸರ್? ಸರ್ ಇದು 2013 ಮಾಡಲು. ಸೆಕೆಂಡ್ ಓನರ್. ಒರಿಜಿನಾಲಿಟಿ ಇದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಿಟ್ರೆ ಹೌದೌದು ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. i10 ಕೂಡ ನಿಮ್ಗೆ ಆಲ್ಮೋಸ್ಟ್ 18 ಗಂಟೆ ಮೈಲೇಜ್ ಬರುತ್ತೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಮ್ಯಾಗ್ ವೀಲ್. ಟೈರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬ್ಯಾಕ್ ಪೈಪರ್, ಡೀಪ್ ಫಾಗರ್ ಎಲ್ಲ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಇದು ಆಟೋಮೆಟಿಕ್ ಸರ್. ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್ ವೆಹಿಕಲ್. ಓಕೆ ಸರ್, ಇದು ಕಸ್ಟಮರ್ ಬಂದು 3,75,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. ಬರೀ 3,75,000 ಕೊಟ್ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು, 3 lakhs ಟಾಪ್ ಅಂಡ್ ಮಾಡಲು ಆಟೋಮೆಟಿಕ್ ಗಾಡಿ. 3,75,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಇದು ಬಂದ್ಬಿಟ್ಟು ಟಾಪ್ ಎಂಡ್ ಗಾಡಿ, ಅದು ಕೂಡ ಆಟೋಮೆಟಿಕ್ ವೆಹಿಕಲ್. ಹೌದೌದು. ಯಾರೆಲ್ಲ ಆಟೋಮೆಟಿಕ್ ಗೆ ಹುಡುಕ್ತಾ ಇದ್ರೆ ಬೆಸ್ಟ್ ಆಪ್ಷನ್. ಸೊ ಆಸ್ಟಾ ಟಾಪ್ ಎಂಡ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. i10 ಗ್ರ್ಯಾಂಡ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ 4 ಪವರ್ ವಿಂಡೋ ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ. ಅಂಡ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 2 ಏರ್ ಬ್ಯಾಗ್, ಆಟೋಮೆಟಿಕ್ ವೆಹಿಕಲ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ₹1 37,000 ಕಿಲೋಮೀಟರ್ ಸರ್. ಬರೀ 37,000. ಬರೀ 37,000 ಕಿಲೋಮೀಟರ್. ಟ್ರ್ಯಾಕ್ 100% ಸಿಗುತ್ತೆ. ಬಟನ್ ಸ್ಟಾರ್ಟ್ ವೆಹಿಕಲ್. ಹೌದು. ಸೊ ಒಂದು ಲಕ್ಕಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಸಿಗುವಂತ ವೆಹಿಕಲ್. ಆಸ್ಟಾ ಆಟೋಮೆಟಿಕ್ ಗಾಡಿ, ಟಾಪ್ ಎಂಡ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ನಿಮ್ಗೆ ಅಲಾಯ್ ವೀಲ್ಸ್, ಟೈರ್ ಕೂಡ ಬ್ರ್ಯಾಂಡ್ ನ್ಯೂ, ತುಂಬಾ ಚೆನ್ನಾಗಿದೆ. ಏನು ₹1 ಖರ್ಚಿಲ್ಲ ಗಾಡಿ. ಏನು ಖರ್ಚಿಲ್ಲ ಸರ್. ಸಣ್ಣ ಪುಟ್ಟ ಸ್ಕ್ರಾಚಸ್ ಬಂದ್ಬಿಟ್ರೆ. ಸರ್ ಏನ್ ಹೇಳಿದ್ದು ಪ್ರೈಸ್? ಸರ್ 3,75,000 ರೂಪಾಯಿ ಕೊಟ್ಟು 3,75,000 ಫೈನಲ್. ಸೊ ಇಲ್ಲೊಂದು ದೊಡ್ಡ ಸೆಡಾನ್ ಇದೆ, ಹೇಳಿ ಸರ್ ಈ ಸೆಡಾನ್ ಬಗ್ಗೆ. ಸರ್ ಇದು ಟಾಟಾ ಮಾನ್ಸಾ ಗಾಡಿ. ಓಕೆ, ಡೀಸೆಲ್ ಗಾಡಿ ಸರ್. ಇದು ಡೀಸೆಲ್ ಗಾಡಿ, ಸಡನ್ ವೆಹಿಕಲ್. ಮಾಡಲ್ ಬಂದು 2010 ಸಿಂಗಲ್ ಓನರ್. ಇದು ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಓಡಿರೋದೆಲ್ಲ ಯಾಕೆಂದ್ರೆ ಸೆಕೆಂಡ್ಸ್ ಅಲ್ಲಿ ನಮ್ಮಲ್ಲಿ ಎಕ್ಸ್ಚೇಂಜ್ ಮೇಲೆ ಬರೋದ್ರಿಂದ ಕಿಲೋಮೀಟರ್ ಅಂತೂ ನಾವು ಗ್ಯಾರಂಟಿ ಹೇಳಕ್ಕಾಗಲ್ಲ. ಒಂದ್ಸರಿ ತಗೊಳ್ಳೋ ಅಂತ ಕಸ್ಟಮರ್ ಇದ್ರೆ ಒಂದ್ಸರಿ ಚೆಕ್ ಮಾಡಿಸ್ಕೊಂಡು ತಗೋಬಹುದು. ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು ಬಂದು ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಕ್ವಾರ್ಟರ್ ಜೆಟ್ ಇಂಜಿನ್, ಶಿಫ್ಟ್ ಇಂಜಿನ್ ಸರ್. ಇದು ಬಂದು ಫೈನಲ್ ಟು ಫೈನಲ್ 1,95,000 ರೂಪಾಯಿ ಕೊಟ್ಬಿಡೋಣ ಸರ್. 1,95,000 ಸರ್ ಸಡನ್ ಗಾಡಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನೋಡ್ತಾ ಇರ್ಬೋದು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ದೊಡ್ಡ 10 ಇಂಚ್ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಅದ್ರ ಹಿಂದ್ಗಡೆ ಒಂದು ಹುಂಡೈ ಇಯಾನ್ ಇದೆ, ಹೇಳಿ ಸರ್. ಸರ್ ಇದು ಬಂದು 2013 ಮಾಡಲು ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್ ಗಾಡಿ. ಇಯಾನ್ ಎರ ಗಾಡಿ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಒರಿಜಿನಾಲಿಟಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ. ನೋಡ್ತಾ ಇದ್ರೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಒರಿಜಿನಲ್ ಇದೆ ಸರ್ ಗಾಡಿ. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಕಂಪ್ನಿ ಸಿಸ್ಟಮ್, ತುಂಬಾ ಚೆನ್ನಾಗಿದೆ ಗಾಡಿ. ಇದು ಫ್ಯಾಮಿಲಿ, ಸಣ್ಣ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್. ಇದು ಬಂದು 13 ಸಿಂಗಲ್ ಓನರ್. ಫೈನಲ್ ಟು ಫೈನಲ್ 2,35,000 ರೂಪಾಯಿ ಕೊಟ್ಬಿಡೋಣ ಸರ್. ಬರೀ 2,35,000. ಹೌದೌದು. 13 ಸಿಂಗಲ್ ಓನರ್ 2,35,000 ಫೈನಲ್ ಮಾಡಿ ಕೊಡ್ತಾರೆ ಸರ್. ಇದು ಎರ ಅಲ್ಲ, ಸ್ಪೋರ್ಟ್ಸ್ ವೇರಿಯಂಟ್. ಸೊ ನೋಡ್ತಾ ಇರ್ಬೋದು, ಸ್ಪೋರ್ಟ್ಸ್ ವೇರಿಯಂಟ್ ಇಯಾನು. ಸೊ ಗಾಡಿ ಎಲ್ಲ ಒಂದು ಸ್ಕ್ರಾಚ್ ಇಲ್ಲ, ಆಲ್ಮೋಸ್ಟ್ ಸಣ್ಣ ಪುಟ್ಟ ಇದೆ. ಬಟ್ ಈ ಪ್ರೈಸ್ ಗೆ ನಿಮ್ಗೆ ಗಾಡಿ ಸಿಗಲ್ಲ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್.
ಹತ್ತತ್ರ ನಿಮ್ಗೆ 18-20 ಹತ್ತತ್ರ ಮೈಲೇಜ್ ಸರ್ 18-20 ಮೈಲೇಜ್ ಪಕ್ಕ ಬರುತ್ತೆ ಸರ್. mainly- ಇನ್ನೊಂದು ಹೇಳ್ಬೇಕಂದ್ರೆ ನೋಡಿ ಸರ್, ಇಡೀ ಬಜಾರ್ ಅಲ್ಲಿ ಹುಡ್ಕೊಂಡ್ ಬಂದ್ರು ನಮ್ ಪ್ರೈಸ್ ಅಲ್ಲಿ ಯಾರು ಎಲ್ಲೂ ಕೂಡ ಸಿಗಲ್ಲ ನಿಮ್ಗೆ. ಚಾಲೆಂಜಿಂಗ್ ಪ್ರೈಸ್ ಸರ್, ನಾನು ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಚಾಲೆಂಜಿಂಗ್ ಪ್ರೈಸ್. ಚಾಲೆಂಜಿಂಗ್ ಬೇಕಾದ್ರೆ ಇದೇ ಬಜಾರ್ ಅಲ್ಲಿ ಹೋಗಿ ಇದೇ ಗಾಡಿನ ಒಂದ್ 4 ಕಡೆ ನೋಡ್ಕೊ ಬರ್ಲಿ, ಅವ್ರ ಕನಿಷ್ಠ ಪಕ್ಷ ಅಂದ್ರೆ 2,60,000 ರೂಪಾಯಿ ಅಂತೂ ಕಮ್ಮಿ ಕೊಡಲ್ಲ. 2,35,000 ರೂಪಾಯಿ ಕೊಟ್ಬಿಡೋಣ ಸರ್. ಚಾಲೆಂಜಿಂಗ್ ಪ್ರೈಸ್. ಚಾಲೆಂಜ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2,30,000 ರೂಪಾಯಿ ಕೊಟ್ಬಿಡೋಣ. ಫೈನಲ್ ಕೊಡೋಣ. ಸೊ ಇಲ್ಲಿ ಗೆಟ್ಸ್ ಪ್ರೈಮ್ ಇದೆ, GUS ಯಾವ ಸರ್ ಮಾಡ್ಲು ಸರ್ ಇದು ಬಂದು ಹೊಂಡಾಯಲ್ಲಿ ಗೆಟ್ಸ್. ಓಕೆ ಮಾಡಲ್ ಬಂದು 2009 ಮಾಡಲು. ಓಕೆ ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಗಾಡಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ನೆನ್ನೆ ರಾತ್ರಿ ಅಷ್ಟೇ ಬಂದಿರೋ ಗಾಡಿ ಇದು ಕೂಡ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಇದೆ. ಎಲ್ಲ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಓಕೆ ಒರಿಜಿನಾಲಿಟಿ ಇದೆ ಗಾಡಿ, ಆಕ್ಸಿಡೆಂಟ್ ಫ್ರೀ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಹೌದೌದು. ಸೊ ಆಲ್ಮೋಸ್ಟ್ ₹1 ಖರ್ಚಿರಲ್ಲ ಸರ್. ಏನಿಲ್ಲ, ಆರಾಮಾಗೆಲ್ಲ ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು ಆರಾಮಾಗಿ ಓಡಿಸ್ತಾ ಇರ್ಬೋದು ಅಷ್ಟೇ. ಒಂದು ಆಯಿಲ್ ಸರ್ವಿಸ್ ಒಂದು ಮಾಡಿಸ್ಕೊಂಡ್ರೆ ಬಿಟ್ರೆ ಬೇರೆ ಇನ್ನೇನು ಕೆಲಸ ಎಲ್ಲ ಒರಿಜಿನಾಲಿಟಿ ಇದೆ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು ಬಂದು 1,50,000 ರೂಪಾಯಿ ಕೊಟ್ಬಿಡೋಣ. 1,50,000 ಫೈನಲ್. 1,50,000 ರೂಪಾಯಿಗೆ ಕಸ್ಟಮರ್ ಕೊಟ್ಬಿಡ್ತಾರೆ. ಓಕೆ ಸೊ ನೋಡ್ತಾ ಇರ್ಬೋದು ಈ ಬಜೆಟ್ ಅಲ್ಲಿ ಇಲ್ಲಿ ಪೋಸ್ಟರಿಂಗ್ 4 ಕೂಡ ಪವರ್ ವಿಂಡೋ, AC, ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್. 1,50,000ಕ್ಕೆ ಫೈನಲ್ ಮಾಡಿ 1,50,000 ರೂಪಾಯಿಗೆ ಕಸ್ಟಮರ್ ಕೊಟ್ಬಿಡ್ತಾರೆ. ಈ ಪ್ರೈಸ್ ನಿಜವಾಗಿ ಬಜಾರ್ ಅಲ್ಲಿ ಈ ರೇಟ್ ಅಲ್ಲಿ ನಿಮಗೆ ಖಂಡಿತ ಸಿಗಲ್ಲ ಸರ್. ಇದು ಗೆರ್ಜೋ ಮೈಲೇಜ್ ಅಲ್ಲಿ ಏನ್ ಬರುತ್ತೆ ಸರ್? ಸರ್ ಇದು ಬರುತ್ತೆ 16-17 ಬರುತ್ತೆ. ಹೌದು. ಸೊ ಬ್ರ್ಯಾಂಡ್ ನ್ಯೂ ಸ್ವೇಟ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಆಲ್ಮೋಸ್ಟ್ ನಿಮ್ಗೆ 1,50,000 ಗಾಡಿ ಸಿಗದೇ ಇಲ್ಲ ನಿಮ್ಗೆ. ಒರಿಜಿನಾಲಿಟಿ ಇದೆ ಸರ್. ಗಾಡಿ ನೋಡ್ತಾ ಇದ್ರೆ ಎಷ್ಟು ತುಂಬಾ ಚೆನ್ನಾಗಿದೆ ಗಾಡಿ. ಏನು ಮಾಡ್ಸಿಲ್ಲ, ತಗೊಳ್ಳೋದು ಪೆಟ್ರೋಲ್ ಹಾಕಿ ಓಡಿಸ್ತಾರ. ಸೊ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. 1,50,000 ಫೈನಲ್. ಹೌದು ಸರ್. ಸೊ i20 ಡೀಸೆಲ್ ಹುಡುಕೋರ್ಗೆ ಇಲ್ಲೊಂದು ಡೀಸೆಲ್ ವೆಹಿಕಲ್ ಇದೆ, ಅದು ಕೂಡ ವೈಟ್ ಕಲರ್. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2010 ಮಾಡಲು, ಟಾಪ್ ಅಂಡ್ ಮಾಡಲು.
ಓಕೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓನರ್ ಮಾತ್ರ 4 ಓನರ್ ಆಗಿದ್ದಾರೆ. 4 ಓನರ್ ಆದ್ರೂ ಅದಕ್ಕೆ ತಕ್ಕನೆ ಕಡಿಮೆ ಮಾಡೇ ಕೊಡ್ತಾರೆ ಕಸ್ಟಮರ್. ಹೌದೌದು, ಕಡಿಮೆ ಮಾಡೇ ಕೊಡ್ತಾರೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಒರಿಜಿನಾಲಿಟಿ ಇದೆ ಗಾಡಿ. ಓಕೆ ಆಯ್ತಾ? ಗಾಡಿ ಈ ಶಿಪ್ I20 ಕಡಿಮೆ ಬಜೆಟ್ ಅಲ್ಲಿ ಬೇಕು, ಕಡಿಮೆ ಬಜೆಟ್ ಅಲ್ಲಿ ಬೇಕು ಡೀಸೆಲ್ ಗಾಡಿ ಅಂತ ಹುಡುಕ್ತಾ ಇರೋರು ಇದ್ರೆ ಖಂಡಿತ ಬಂದ್ರೆ ಸರ್ 2,30,000 ರೂಪಾಯಿ ಕೊಟ್ಬಿಡೋಣ ಸರ್. ಸರ್ ಬರೀ 2,30,000. 2,30,000 ರೂಪಾಯಿಗೆ ಟಾಪ್ ಆನ್ ಮಾಡಲ್ ಗಾಡಿ I20 ಕೊಟ್ಬಿಡೋಣ ಡೀಸೆಲ್ ಗಾಡಿ. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಈ ಪ್ರೈಸ್ ಗೆ ಸಿಗದೇ ಇಲ್ಲ ನಿಮ್ಗೆ. ಸೊ ನೋಡ್ತಾ ಇರ್ಬೋದು, ಆ ತುದಿಯಿಂದ ಮತ್ತೆ ಈ ಕಡೆ ಒಳಗಡೆ ಕಾರ್ಸ್ ಇದೆ, ಮತ್ತೆ ಈ ಕಡೆ ಎಷ್ಟೊಂದು ಕಾರ್ಸ್ ಇದೆ. ಹತ್ತತ್ರ ನಿಮ್ಗೆ 60 ಕಾರ್ ಬರುತ್ತೆ. ಇದು ಪಾರ್ಟ್ 1 ಪಾರ್ಟ್ 2 ಆಗಿ ಕಂಪಲ್ಸರಿ ಆಗಿ ಬರುತ್ತೆ ಅಂತ ಅನಿಸ್ತೈತೆ. ಅಂಡ್ ಈ ಆಸ್ಟಾ 1.2 ಹೇಳಿ ಸರ್. I10 ಗ್ರ್ಯಾಂಡ್ ಸರ್, ಇದು ಬಂದು I10 ಗ್ರ್ಯಾಂಡ್ ಆಸ್ಟಾ ಬಟನ್ ಸ್ಟಾರ್ಟ್ ಟಾಪ್ ಆನ್ ಮಾಡಲು. ಓಕೆ, ಮಾಡಲ್ ಬಂದು 2014 ಸಿಂಗಲ್ ಓನರ್ ಗಾಡಿ. ಓಕೆ, ಗಾಡಿ ಕೂಡ ಇದು ಬಟನ್ ಸ್ಟಾರ್ಟ್ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಔಟ್ಲುಕ್ ಸ್ವಲ್ಪ ಸರ್ ಏನಿಲ್ಲ, ಡಲ್ ಆಗಿದೆ ಅಷ್ಟೇ ಬಿಟ್ರೆ. ಹೌದೌದು, ಬಂಪರ್ ಏನೊಂದ್ಸಲ ವಾಷಿಂಗ್ ಮಾಡ್ಕೊಂಡ್ಬಿಟ್ರೆ ಸಾಕು. ಸಣ್ಣ ಪುಟ್ಟ ಬಿಟ್ರೆ ಒರಿಜಿನಾಲಿಟಿ ಇದೆ ಗಾಡಿ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿ ಕೂಡ ನಿಮ್ಗೆ ಆರಾಮಾಗಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸರ್ ಏರ್ ಬ್ಯಾಗ್ ಬರಲ್ಲ, ಏರ್ ಬ್ಯಾಗ್ ಬರಲ್ವಾ? ABS ಬರುತ್ತೆ. ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಫೈನಲ್ ಪ್ರೈಸ್ ಒಳ್ಳೆ ಇದು ಬಂದು 3,65,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 3,65,000 ರೂಪಾಯಿಗೆ 14 ಮಾಡಲು ಸಿಂಗಲ್ ಓನರ್ ಗಾಡಿ 365 ಫೈನಲ್. ಸೊ ಲೋ ಬಜೆಟ್ ಅಲ್ಲಿ ಗಾಡಿ ಏನಾರು ಹುಡ್ಕಂಗಿದ್ರೆ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, AC ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸರ್. ಓಕೆ ಸರ್, ಗಾಡಿ ಬಂದು 2008 ಮಾಡಲು ಓಕೆ, ಸಿಂಗಲ್ ಓನರ್ ಗಾಡಿ. ನೋಡಿ ಸರ್, ಗಾಡಿ ಬಂಗಾರ ಇದ್ದಂಗಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ₹1 ಖರ್ಚಿಲ್ಲ. ₹1 ಖರ್ಚಿಲ್ಲ. FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. FC ಇನ್ಶೂರೆನ್ಸ್ ಕಸ್ಟಮರ್ ಮಾಡಿಸ್ಕೊಳ್ಳಿ. ಬರೀ 80,000 ರೂಪಾಯಿ ಕೊಟ್ಬಿಡ ಸರ್. ಬರೀ 80,000. ಬರೀ 80,000 ರೂಪಾಯಿಗೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಕೂಡ ಬರುತ್ತೆ. 4 ಕೂಡ ಪವರ್ ವಿಂಡೋ ಬರುತ್ತೆ. ಸಿಂಗಲ್ ಓನರ್ ಗಾಡಿ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 80,000 ರೂಪಾಯಿ ಕೊಟ್ಬಿಡೋಣ ಫೈನಲ್. ಆಗ್ಬಿಟ್ಟದೆ. ಸೊ ಓಮ್ನಿ ಹುಡುಗರಿಗೆ ಓಮ್ನಿ ಇದೆ. ಓಮಿನಿಗೆ ಬೇಡಿಕೆ ಜಾಸ್ತಿ ಆಗ್ಬಿಟ್ಟದೆ. ಓಕೆ, ಹಂಗಾಗಿ ಫಸ್ಟ್ ಓಮಿನಿ ಮಾಡ್ಬಿಡಿ ಸರ್. ಇದು ಬಂದು 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಗಾಡಿ ತುಂಬಾನೇ ಚೆನ್ನಾಗಿದೆ. ಒರಿಜಿನಾಲಿಟಿ ಇದೆ ಸರ್. ಸಣ್ಣ ಪುಟ್ಟ ಡೆಂಟ್ಸ್ ಮಾಮೂಲಿ ಸೆಕೆಂಡ್ಸ್ ಅಲ್ಲಿ ಸಣ್ಣ ಪುಟ್ಟ ಡೆಂಟ್ಸ್ ಇದ್ದೇ ಇರುತ್ತೆ. ಹೌದು. 11 ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಈ ಕೆಲವರು ಹೋಟ್ಲವ್ರಿಗೆ ಬೆಳಿಗ್ಗೆ ನೋಡಿ ಯಾರೋ ಇಬ್ರು ಕಸ್ಟಮರ್ ಕಾಲ್ ಮಾಡಿದ್ರು. ಆ ತರದವ್ರು ಯಾರನ್ನ ಇದ್ರೆ ಹೋಟ್ಲ್ ಪರ್ಪಸ್ಗೋಸ್ಕರ ಬೇಕಂತೆ ಸರ್. ಇದು ಬಂದು 1,85,000 ರೂಪಾಯಿ ಕೊಟ್ಬಿಡೋಣ ಸರ್. 1,85,000 ರೂಪಾಯಿ ಕೊಟ್ಬಿಡೋಣ. 11 ಮಾಡಲು ಸಿಂಗಲ್ ಓನರ್ ಗಾಡಿ 85 ಕೊಟ್ಬಿಡೋಣ. 185 ಫೈನಲ್. ಸಿಂಗಲ್ ಓನರ್ ವೆಹಿಕಲ್. ಕೊಡಿ 1,85,000 ರೂಪಾಯಿ ಕೊಟ್ಬಿಡೋಣ ಸರ್. ಫಿಗೋ ಇದೆಯಾ ಸರ್? ಫಿಗೋ ಇದೆ, ಹೇಳಿ ಸರ್. ಸರ್ ಇದು ಬಂದು 2010 ಮಾಡಲು ಸಿಂಗಲ್ ಓನರ್ ಟೈಟಾನಿಯಂ. ಓಕೆ, ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್. ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಸರ್. ಒಳ್ಳೆ ಮೈಲೇಜ್ ಗಾಡಿ ಇವೆಲ್ಲ. ಸೊ ನಿಮ್ಗೆ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೊ ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, 2 ಏರ್ ಬ್ಯಾಗು, ಸಿಸ್ಟಮ್ ಎಲ್ಲ ಬರುತ್ತೆ. ಒಳ್ಳೆ ಸಿಸ್ಟಮ್ ಇದೆ. ಒರಿಜಿನಾಲಿಟಿ ಇದೆ ಗಾಡಿ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಓನರ್ ಎಷ್ಟಾಗಿದೆ? ಕಂಪನಿ ಸಿಸ್ಟಮ್ ಇದೆ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 1,80,000 ರೂಪಾಯಿ ಕೊಡೋಣ ಸರ್. ಬರೀ 1,80,000 ರೂಪಾಯಿಗೆ ಸಿಂಗಲ್ ಓನರ್ ಗಾಡಿ ಮಾಡಲು ಟಾಪ್ ಎಂಡ್ ಏರ್ ಬ್ಯಾಗ್ ಇರುವಂತ ವೆಹಿಕಲ್ ಕೊಡೋಣ ಸರ್. ಸೊ ನೋಡ್ತಾ ಇರ್ಬೋದು, ಸಿಂಗಲ್ ಓನರ್ ಕಾರು ಫಿಗೋ ಆಲ್ಮೋಸ್ಟ್ ಸಿಗದೇ ಇಲ್ಲ. ಅದ್ರಲ್ಲೂ ಕೂಡ ನಿಮ್ಗೆ ಒಳ್ಳೆ ಆಪ್ಷನ್. 2 ಏರ್ ಬ್ಯಾಗ್ ಬರುತ್ತೆ. ಇದು ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಸೂಪರ್ ಆಗಿದೆ. ಫಿಗೋ ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಅಲ್ವಾ ಸರ್? ಇದು ಡೀಸೆಲ್ ವೆಹಿಕಲ್. ಒಳ್ಳೆ 18-20 ಮೈಲೇಜ್ ಬರುತ್ತೆ. ಹೈವೇ ಒಳಗೆ 24 ಮೈಲೇಜ್ ಬರುತ್ತೆ. ಸೊ ಒಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಸೊ ಇಲ್ಲೊಂದು ಇಂಡಿಕಾ ವಿಸ್ತಾ ಇದೆ ಸರ್. ಇದು ಇಂಡಿಕಾ ವಿಸ್ತಾ ಕ್ವಾರ್ಟರ್ ಜೆಟ್ ಇಂಜಿನ್. ಸ್ವಿಫ್ಟ್ ಇಂಜಿನ್ ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಏನು ಸಣ್ಣ ಪುಟ್ಟ ಟಚ್ ಅಪ್ ಕೂಡ ಆಗಿಲ್ಲ ಸರ್. ಓನರ್ ಇದು ಮಾಡಲ್ ಬಂದು 2009 ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ.
ಸರ್ ಇದು ಬಂದು ಕಸ್ಟಮರ್ 1,50,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. ಸರ್ ಬರೀ 1,50,000. 1,50,000 ರೂಪಾಯಿಗೆ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ. ಸೊ ಒಳ್ಳೆ ಮೈಲೇಜ್ ಗಾಡಿ. ಒರಿಜಿನಲ್ ಪೇಂಟ್. ಇದು ಸ್ವಿಫ್ಟ್ ಇಂಜಿನ್ ಅಲ್ವಾ ಸರ್? ಹೌದೌದು, ಶಿಫ್ಟ್ ಇಂಜಿನ್. ಸೊ ಇದು ಕೂಡ ಸೇಮ್ ಮೈಲೇಜ್ ಗಾಡಿ, ಡೀಸೆಲ್ ಗಾಡಿ, ಸ್ವಿಫ್ಟ್ ಇಂಜಿನ್. ಏನ್ ಹೇಳಿ ಸರ್ ಪ್ರೈಸ್? ಸರ್ 1,50,000 ರೂಪಾಯಿ ಕೊಟ್ಬಿಡೋಣ. 150 ಫೈನಲ್. ಹೌದೌದು, ಬರ್ಲಿ ಸರ್, ಕುಂತ್ಕೊಂಡ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ. ಇನ್ನ ಒಂದ್ 5,000 ಹೆಚ್ಚು ಕಡಿಮೆ ಮಾಡ್ಕೊಡ. ಆ ಕಡೆ ಈ ಕಡೆ ಆಗುತ್ತೆ. ಹೆಚ್ಚು ಕಡಿಮೆ ಕಂಪಲ್ಸರಿ ಆಗಂದ್ರೆ ಆ ಕಡೆ ಈ ಕಡೆ ಆಗುತ್ತೆ. ಮೈಲೇಜ್ ಜಾಸ್ತಿ ಆಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಗಟ್ಟಿ ಗಾಡಿ, ಆಫ್ ರೋಡ್ ತುಂಬಾ ಚೆನ್ನಾಗಿರುತ್ತೆ ವೆಹಿಕಲ್. ಓಮಿನಿ ಇದೆಯಾ, ಈಕೋ ಓಮಿನಿ ಇದೆಯಾ ಅಂತ ಕಸ್ಟಮರ್ ತುಂಬಾ ಕೇಳ್ತಾರೆ. ನೋಡಿ ಸರ್, ಈಕೋ ಬಂದಿದೆ. ಮಾಡಲ್ ಬಂದು 2013 ಸಿಂಗಲ್ ಓನರ್ ಗಾಡಿ, 5 ಸೀಟರ್ ವೆಹಿಕಲ್. 5 ಸೀಟರ್ ವೆಹಿಕಲ್, ಓನ್ಲಿ ಪೆಟ್ರೋಲ್. ಮೇನ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಎಷ್ಟು ರನ್ ಆಗಿರ್ಬೋದು ಸರ್ ಇದು? ಸರ್ ಇದು ಬಂದು ಓಡಿರ್ತದೆ ಸರ್, ಒಂದು 90 ಚಿಲ್ಲರೆ ತರ ಓಡಿರ್ತದೆ ಗಾಡಿ. ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ನಮ್ಮಲ್ಲಿ ಏನು ಮಾಡ್ಸಲ್ಲ ಸರ್, ಕಸ್ಟಮರ್ ಏನೋ ಹೇಳಿದ್ರೆ ಮಾತ್ರ ನಾವು ಮಾಡಿಸ್ಕೊಡೋದು. ಎಸಿ ಇದೆ, ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಎಸಿ, ಪವರ್ ಸ್ಟೀರಿಂಗ್ ಎಲ್ಲ ಇದೆ. ಪ್ರೈಸ್ ಕೊಟ್ಬಿಡಿ ಸರ್. ಇದು ಬಂದು ಫೈನಲ್ ಟು ಫೈನಲ್ 2,70,000 ರೂಪಾಯಿ ಕೊಟ್ಬಿಡೋಣ. 270 ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 2,70,000 ರೂಪಾಯಿ. ಡಿಮ್ಯಾಂಡ್ ವೆಹಿಕಲ್ ಈಕೋ ಅಂತಾರೆ ಸರ್. ಬರ್ಲಿ ಸರ್, ನಿನ್ನೆ ಅಷ್ಟೇ ಬಂದಿರೋದು ಗಾಡಿ. ಬಂದು ನೋಡಿ ಗಾಡಿ ತಗೊಂಡು ಹೋಗ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ. ಸೊ ಇಲ್ಲೊಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ. ಹೇಳಿ ಸರ್. ಪೋಲೋ ಇದು 19 ಮ್ಯಾನುಫ್ಯಾಕ್ಚರಿಂಗ್, 20 ರಿಜಿಸ್ಟ್ರೇಷನ್. ಓಕೆ. ಫ್ರಂಟ್ ಲೈನ್ ಗಾಡಿ, ಪೆಟ್ರೋಲ್ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ ಗಾಡಿ. ಇದು 40,000 ರನ್ ಆಗಿದೆ. ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ಬೇಕಾದ್ರೆ ತೆಗಿಸ್ಬೋದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಎಸಿ, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 1920 ಮಾಡಲ ಇದು? 1920 ಮಾಡಲ್ಲ. ಪೆಟ್ರೋಲ್ ಡೀಸೆಲ್ ಸರ್? ಸರ್ ಇದು ಪೆಟ್ರೋಲ್ ಗಾಡಿ. ಕಸ್ಟಮರ್ 6,75,000 ಹೇಳ್ತಾ ಇದಾರೆ ಸರ್. ಒಂದು 6,50,000 ರೂಪಾಯಿ ಮಾಡಿಸ್ಕೊಡೋಣ ಸರ್. 6,50,000 ಸಿಂಗಲ್ ಓನರ್ ಗಾಡಿ, ಮಾಡಲ್ 20 ಮಾಡಲ್. 19 ಮ್ಯಾನುಫ್ಯಾಕ್ಚರ್ಡ್, 20 ರಿಜಿಸ್ಟ್ರೇಷನ್. 20 ರಿಜಿಸ್ಟ್ರೇಷನ್. ಒಳ್ಳೆ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಇದೆ, 2 ಏರ್ ಬ್ಯಾಗ್ ಬರುತ್ತೆ. ಸೊ ಇದ್ರಲ್ಲಿ ಕೂಡ ನಿಮ್ಗೆ 2 ಏರ್ ಬ್ಯಾಗ್, ಟಚ್ ಸ್ಕ್ರೀನ್, ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಹೌದೌದು. ಸೊ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಆಲ್ಮೋಸ್ಟ್. ಸೊ ಇಲ್ಲಿ ಸ್ವಿಫ್ಟ್ ಇದೆ, ಡೀಸೆಲ್ ಕಾರು. ಬಡ್ಜೆಟ್ ಅಲ್ಲಿ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್. 18-20 ಮೈಲೇಜ್ ಬರುವಂತ ವೆಹಿಕಲ್, ಲೋ ಮೇಂಟೆನೆನ್ಸ್ ಗಾಡಿ. ಮಾತ್ರ ಗಂತರ ಇದೆ. ಹೇಳಿ ಸರ್. ಸರ್ ಇದು ಬಂದು ಶಿಫ್ಟ್ VDI ಡೀಸೆಲ್ ಗಾಡಿ. ಓಕೆ. ಮಾಡಲ್ ಬಂದು 2008 ಸಿಂಗಲ್ ಓನರ್ ಗಾಡಿ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಗಾಡಿ. 20ರಿಂದ 22 ಒಳ್ಳೆ 22 ಮೈಲೇಜ್ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಎಸಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಒರಿಜಿನಾಲಿಟಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಣ್ಣ ಪುಟ್ಟ ಟಚ್ ಅಪ್ ಕೂಡ ಇನ್ನು ಗಾಡಿಗೆ ಏನು ಒಂದು ಚೂರು ಬ್ರಷ್ ಕೂಡ ಟಚ್ ಅಪ್ ಮಾಡಿಲ್ಲ. ತುಂಬಾ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಎಲ್ಲ ಲ್ಯಾಪ್ಸ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ಕಸ್ಟಮರ್ ನಾವೇ ಮಾಡಿಸ್ಕೊಡೋದಾದ್ರೆ 2,65,000 ರೂಪಾಯಿ ಆಗುತ್ತೆ. ನಾವೇ ಮಾಡಿಸ್ಕೊಂತೀವಿ ಅನ್ನೋದಾದ್ರೆ 2,50,000 ರೂಪಾಯಿ ಕೊಡೋಣ. ಬರೀ 2,50,000 ಫೈನಲ್. ಗೆ ಒರಿಜಿನಲ್ ಗಾಡಿ ಸರ್. FC ಇನ್ಶೂರೆನ್ಸ್ ಎಲ್ಲ ಅವರೇ ಮಾಡ್ಕೊಡಂಗಿಲ್ಲ. ಇನ್ಶೂರೆನ್ಸ್ ಎಲ್ಲ ಕಸ್ಟಮರ್ ಮಾಡಿಸ್ಕೊಬೇಕು. ಇಲ್ಲ ನಾವೇ ಮಾಡಿಸ್ಕೊಡೋದಾದ್ರೆ 2,65,000 ಕೊಟ್ರೆ FC ಇನ್ಶೂರೆನ್ಸ್ ನಾವೇ ಮಾಡಿಸ್ಕೊಡ್ತೀವಿ. ಓಕೆ ಸರ್. ಸೊ ಇನ್ನೂ ಒಂದು ಓಮ್ನಿ ಇದೆ, ಹೇಳಿ ಸರ್. ಸರ್ ಈ ಓಮಿನಿ ಬಂದು 99 ಮಾಡಲ್. ಓಕೆ. 99 ಮಾಡಲು, ಸೆಕೆಂಡ್ ಓನರ್ ಗಾಡಿ. 99 ಮಾಡಲ್ ಅಂತ ಹೇಳಕ್ ಆಗಲ್ಲ, ಅಷ್ಟು ಚೆನ್ನಾಗಿ ಗೊತ್ತೇ ಆಗಲ್ಲ. ನೋಡ್ತಾ ಇರ್ಬೋದು, ಚೆನ್ನಾಗಿ ಮೇಂಟೈನ್ ಟ್ರೆಂಡಿ ಆಗಿದೆ ಗಾಡಿ. ಹೌದೌದು. ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು ಬಂದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಕಸ್ಟಮರ್ ಒಂದು 90 ಆಸ್ ಇಟ್ ಈಸ್ ಕಂಡೀಷನ್ 95,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. 95,000ಕ್ಕೆ 95,000 ರೂಪಾಯಿ ಕೊಟ್ಬಿಡ್ತಾರೆ ಕಸ್ಟಮರ್. ಸೊ ನೋಡ್ತಾ ಇರ್ಬೋದು, ಬರೀ 95,000ಕ್ಕೆ ನಿಮ್ಗೆ ಹೋಮ್ನಿ ಸಿಗ್ತೈತೆ, ಲೋ ಬಡ್ಜೆಟ್ ಅಲ್ಲಿ. ಸೊ ಇಲ್ಲಿ ಇನ್ನೂ ಒಂದು ಸ್ವಿಫ್ಟ್ ಇದೆ. ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. ಯಾವ್ದದು? ಸೊ ಇಲ್ಲಿ ಇನ್ನೊಂದು ಸ್ವಿಫ್ಟ್ ಇದೆ, ಅದು ಕೂಡ VDI. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು 2010 ಮಾಡಲ್ಲ. ಓಕೆ. VDI ಡೀಸೆಲ್ ಗಾಡಿ. ಓಕೆ. ಓನರ್ ಬಂದು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ. ಇದು ಕೂಡ ಒಳ್ಳೆ ಮೈಲೇಜ್ ಗಾಡಿ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಒರಿಜಿನಾಲಿಟಿ ಇದೆ ಗಾಡಿ. ಬಂಪರ್ ಚೂರು ಡ್ಯಾಮೇಜ್ ಬಿಟ್ರೆ ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಅಪೋಲೋ ಟೈರ್ಸ್ ಎಲ್ಲ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಡೀಸೆಲ್ ಗಾಡಿಯಲ್ಲಿ ಎಲ್ಲಿ ಶಿಫ್ಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಆಗಿರೋದ್ರಿಂದ ಕಸ್ಟಮರು
ಸರ್ 3,25,000 ಹೇಳ್ತಾ ಇದಾರೆ. ಓಕೆ ಸರ್ ಒಂದ್ 3 ಲಕ್ಷಕ್ಕೆ ಮಾಡಿಸ್ಬಿಡೋಣ. 10 Final. ಸಿಂಗಲ್ ಓನರ್ ಗಾಡಿ. 10 ಸಿಂಗಲ್ ಓನರ್ 3 ಲಕ್ಷ ಫೈನಲ್. 3 ಲಕ್ಷಕ್ಕೆ ಮಾಡಿಸ್ಬಿಡೋಣ. ಮೇನ್ಲಿ ಡೀಸೆಲ್ ವೆಹಿಕಲ್. ಹೌದೌದು ಡೀಸೆಲ್ ಗಾಡಿ ಸರ್. ಸೊ ನೋಡ್ತಾ ಇರ್ಬೋದು ಮೇನ್ಲಿ ಡೀಸೆಲ್ ಕಾರ್ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ಬರೀ 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಾರೆ. ಇದು ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. ಖಂಡಿತ ಡೀಸೆಲ್ ಗಾಡಿಲಿ ಶಿಫ್ಟ್ ಅಲ್ಲಿ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಗಾಡಿಗಳು ನೋಡಿ. ಸೊ ನೋಡ್ತಾ ಇರ್ಬೋದು ಪವರ್ ಸ್ಟೇರಿಂಗ್ ಅಂಡ್ 4 ಪವರ್ ವಿಂಡೋ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ. ಸಾಕಷ್ಟು ಜನ ಮೈಲೇಜ್ ಎಲ್ಲ ಹುಡುಕ್ತಾ ಇರ್ತಾರೆ. ಅದು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಕಾರು, ಸಿಂಗಲ್ ಓನರ್ ಗಾಡಿ, ಬ್ರ್ಯಾಂಡ್ ಅಪೋಲೋ ಟೈರ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಬಟ್ ಸಣ್ಣ ಪುಟ್ಟ ಅಲ್ಲಿ ಸ್ಕ್ರಾಚಸ್ ಇದೆ. ಅದು ಬಂಪರ್ ಈ ಪ್ರೈಸ್ ಅಲ್ಲಿ ಸಿಗಲ್ಲ ಆಲ್ಮೋಸ್ಟ್ ನಿಮ್ಗೆ. ಇದೇ ಗಾಡಿನ ಒಂದ್ 10,000 ರೂಪಾಯಿ, ಒಂದ್ 15,000 ರೂಪಾಯಿ ಖರ್ಚು. ಸರ್ ಇದೇ ಗಾಡಿ ಈಚೆ ಮಾರ್ಕೆಟ್ ಸರ್ ಖಂಡಿತ ಹೇಳ್ತೀನಿ, ಇದೇ ಗಾಡಿನ ಒಂದ್ 10,000 ರಿಂದ 15,000 ರೂಪಾಯಿ ಖರ್ಚು ಮಾಡ್ಬಿಟ್ರೆ 3,50,000 ರೂಪಾಯಿ ಹೇಳ್ತಾರೆ. ಸಿಗಲ್ಲ. 3,50,000 ರೂಪಾಯಿ ಹೇಳ್ತಾರೆ. ನಮ್ಗೆ ಬೇಡ ಸರ್, ಅವರೇ ತಗೊಂಡ್ ಕಸ್ಟಮರ್ ಅದೊಂಚೂರು ಖರ್ಚು ಮಾಡ್ಕೊಂಡ್ಬಿಟ್ರೆ ಇದು ಚಾಲೆಂಜಿಂಗ್ ಪ್ರೈಸ್ ಅಂತ ಹೇಳ್ಬೋದು. 3 ಲಕ್ಷಕ್ಕೆ ಕೊಡ್ಸೋಣ ಫೈನಲ್ 3 ಲಕ್ಷಕ್ಕೆ ಕೊಡ್ಸೋಣ. ಸೊ ಆಲ್ಟೋ ಲೋ ಬಡ್ಜೆಟ್ ಅಲ್ಲಿ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್. ಒಳ್ಳೆ ಮೈಲೇಜ್ ಬರುತ್ತೆ, ಲೋ ಮೇಂಟೆನೆನ್ಸ್. ಇದೊಂಥರ ಬಡವರ್ ಬಾದಾಮಿ ಅಂತಾರಲ್ವಾ ಸರ್, ಅದೇ ಇದು. ಹೌದೌದು ಬಡವರು ಬಾದಾಮಿ ಅಂತ ಹೇಳ್ತಾರಲ್ಲ. So, ಬಡವರಿಗೆ ಬಾದಾಮಿ ಅಂತ. ಆಲ್ಟೋ ಎಷ್ಟು ಬಂದ್ರು ಗಾಡಿಗಳು ಆಲ್ಟೋ 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 ಅಂತ ಕೇಳ್ತಾನೆ ಇರ್ತಾರೆ. ನಿನ್ನೆ ರಾತ್ರಿ ಬಂದ್ರು, ಇನ್ನೂ ವಾಶ್ ಕೂಡ ಮಾಡಿಲ್ಲ ಇದು. ಆಸ್ ಇಟ್ ಇಸ್ ಕಂಡೀಷನ್. ಹೌದೌದು ನಿನ್ನೆ ರಾತ್ರಿ ಬಂದಿರೋ ಗಾಡಿ ಇದು ಸರ್. ಇದು ಬಂದು 2008 ಮಾಡ್ಲು. ಓಕೆ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಎಲ್ಎಕ್ಸ್ ಪವರ್ ಸ್ಟೇರಿಂಗ್ ಬರಲ್ಲ. ಹೌದೌದು AC ಮಾತ್ರ ಬರುತ್ತೆ. AC ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 1 ಲಕ್ಷಕ್ಕೆ ಆಗುತ್ತೆ ಸರ್. ಸರ್ ಬರೀ 1 ಲಕ್ಷ. 1 ಲಕ್ಷಕ್ಕೆ ಕೊಟ್ಬಿಡ. ಅದಕ್ಕೆ ಬಡವ್ರ ಬಾದಾಮಿ ಅನ್ನೋದು. ಹೌದು. ಸೊ ಚಾಲೆಂಜಿಂಗ್ ಪ್ರೈಸ್ ಅಂದ್ರೆ ಚಾಲೆಂಜಿಂಗ್ ಪ್ರೈಸ್. ಬರೀ 1 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. 2 ವೀಲರೇ ಬರಲ್ಲ, 4 ವೀಲರ್ 5 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಆರಾಮಾಗಿ ಹೋಗ್ಬೋದು. ಲೋ ಮೇಂಟೆನೆನ್ಸ್, ಚೀಪ್ ಅಂಡ್ ಬೆಸ್ಟ್ ಕಾರು. 20 ಮೈಲೇಜ್ ಬರುತ್ತೆ ಸರ್ ಇದು. ಸೊ ನೀವು ಆರಾಮಾಗಿ ಇವಾಗ ಆಕ್ಟಿವಾ ಸೆಕೆಂಡ್ಸ್ ತಗೊಳಕ್ ಹೋದ್ರೇನೆ 30,000-40,000 50,000 ಹೇಳ್ತಾರೆ ಹತ್ರ. ಔಟ್ಲುಕ್ ಅಲ್ಲಿ ಹಂಗ್ ಕಾಣಿಸುತ್ತೆ, ಒಳಗಡೆ ನೋಡಿ. ಸೊ ಒಳ್ಳೆ ಗಾಡಿ, ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ಸೊ ಇದು ಬಂದ್ಬಿಟ್ಟು ಮ್ಯಾನ್ಯುವಲ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, 65 ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಸೊ 1 ಲಕ್ಷಕ್ಕೆ ಏನ್ ಗುರು ಬರುತ್ತೆ? 1 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. 1 ಲಕ್ಷಕ್ಕೆ 1 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. ನಮ್ ಕಸ್ಟಮರ್, ನಮ್ಮ ಗ್ರಾಹಕರು ಖುಷಿಯಾಗಿ ತಗೊಂಡು ಹೋಗ್ಬೇಕು. ನಾವ್ ಆ ಬಜೆಟ್ ಅಲ್ಲಿ ಗಾಡಿಗಳನ್ನ ನಾವು ಸೇಲ್ ಮಾಡ್ತಾ ಇದೀವಿ. ಒಂದ್ ಆರಾಮ ಪರ್ಚೇಸ್ ಮಾಡ್ಬೋದು. ಚಾಲೆಂಜಿಂಗ್ ಪ್ರೈಸ್ ಅಂದ್ರೆ ಚಾಲೆಂಜಿಂಗ್ ಪ್ರೈಸ್ ಸರ್. ಸೊ ಇಲ್ಲೊಂದು ಐಟನ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಐಟನ್ ಸ್ಪೋರ್ಟ್ಸ್. ಓಕೆ. ಮಾಡೋದು ಒಂದು 2010 ಗಾಡಿ. ತುಂಬಾ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ ಗಾಡಿ. ಓಕೆ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ ಸರ್. ಗ್ರೇ ಕಲರ್, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಬ್ಯಾಕ್ ಪೈಪರ್, ಡೀಪ್ ಆಗರ್ ಎಲ್ಲ ಬರುತ್ತೆ ಸರ್. ಇದು ಬಂದು 2,30,000 ರೂಪಾಯಿ ಕೊಟ್ಬಿಡ್ತಾರೆ ಕಸ್ಟಮರ್. 2,30,000. ಹೌದು. ಸೊ ನೋಡ್ತಾ ಇರ್ಬೋದು. ವಿತ್ LPG ಇದೆ ಸರ್. ವಿತ್ LPG ಇದೆ. 2,30,000 ರೂಪಾಯಿ ಕೊಟ್ಬಿಡ್ತಾರೆ ಕಸ್ಟಮರ್. ಸರ್ 2,30,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇದರಲ್ಲೂ ಕೂಡ ನಿಮಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಆಲ್ಮೋಸ್ಟ್ ನಿಮ್ಗೆ LPG ಅಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ. ಅಂಡ್ ಪೆಟ್ರೋಲ್ ಅಲ್ಲೇ ಈ ಗಾಡಿ ಹತ್ರ 18 ಬಂದೇ ಬರುತ್ತೆ ಗಾಡಿ. 18 ಬಂದೆ ಮೈಲೇಜ್ ಬಂದೇ ಬರಲ್ಲ. ಯಾವ್ದು LPG ಅಲ್ಲಿ 22 ಗಂಟೆ LPG ಮೈಲೇಜ್ ಬರುತ್ತೆ. ಓಕೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಹೊಸ ಕಾರ್ ತರನೇ ಕಾಣಿಸ್ತಾ ಇದೆ ಇದು. ಸರ್ ಯಾವ ಸರ್ ಮಾಡ್ಲಿ? ಸರ್ ಇದು ವೆಂಟೋ. ಓಕೆ. ವೆಂಟೋ ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್, ಡೀಸೆಲ್ ವೇರಿಯಂಟ್, ಟಾಪ್ ಅಂಡ್ ಮಾಡಲು ಸರ್. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಗ್ ವೀಲ್, ಏರ್ ಬ್ಯಾಗ್, ಒಳ್ಳೆ ಕಂಪನಿ ಸಿಸ್ಟಮ್ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಮಾಡಲು ಬಂದು 11 ಸಿಂಗಲ್ ಓನರ್ ಗಾಡಿ. ಓಕೆ. ಗಾಡಿ ಬಿಡಿ ಸರ್, ಗಾಡಿ ನೋಡಂಗಿಲ್ಲ, ಬಂಗಾರ ಇದ್ದಂಗಿದೆ. ಪಾಲಿಶ್ ಮಾಡ್ತಾವ್ರ ಗಾಡಿಗೆ. 2011 ಸರ್ ಇದು. 2011 ಮಾಡಲು ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ. ಓಕೆ. ಸೊ ನೋಡ್ತಾ ಇರ್ಬೋದು ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ? ಗಾಡಿ ವೆಹಿಕಲ್ ಗೆ ರೇಟ್ ಕೋಟ್ ಮಾಡೋದ್ ಮುಂಚೆ ಗಾಡಿ ನೋಡಿ ಸರ್, ಯಾವ ಟೇಸ್ಟ್ ಅಲ್ಲಿ ಇದೆ ನೋಡಿ ಸರ್. ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಸರ್. 3,65,000 ರೂಪಾಯಿ ಕೊಟ್ಬಿಡೋಣ ಸರ್. ಸೊ ನೋಡ್ತಾ ಇರ್ಬೋದು ಬರೀ 3,65,000 ಗೆ ನಿಮ್ಗೆ ಈ ಲಕ್ಸುರಿ ಟಾಪ್ ಅಂಡ್ ಮಾಡಲ್ ಗಾಡಿ ಸರ್. ಟಾಪ್ ಅಂಡ್ ಗಾಡಿ, ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ. ಸೊ ಕಾರ್ ಮಾತ್ರ ₹1 ಖರ್ಚಿಲ್ಲ, ಬರೀ ₹1 ಖರ್ಚಿಲ್ಲ. ಕಸ್ಟಮರ್ ಪಾಲಿಶ್ ಹಾಕಕ್ ಬಿಟ್ಟಿದ್ದಾರೆ. ಓಕೆ. ಎಲ್ಲ ಪಾಲಿಶ್ ಹಾಕಿ ರೆಡಿ ಮಾಡಿ ನೀಟಾಗಿ ಸರ್. ಏನು ಮಾಡ್ಸಂಗಿಲ್ಲ ಸರ್, ಬಂಗಾರ ಇದ್ದಂಗಿದೆ ಗಾಡಿ. 3,65,000 ರೂಪಾಯಿ ಕಸ್ಟಮರ್ಗೆ ಹೇಳ್ಬಿಟ್ಟು ಕೊಡ್ಸ್ಬಿಡೋಣ. ಓಕೆ ಸರ್, ಬರೀ 3,65,000 ಗೆ ಫೈನಲ್. ಸೊ ಅದ್ರ ಪಕ್ಕದಲ್ಲೇ ಒಂದು ಇಯಾನ್ ಇದೆ, ಹೇಳಿ ಸರ್. ಸರ್ ಇಯಾನ್
ಮಾಡಲ್ ಬಂದು 2012 ಮಾಡಲು, ಸೆಕೆಂಡ್ ಓನರ್, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಒಳ್ಳೆ ಮೈಲೇಜ್ ಗಾಡಿ ಸರ್. ಇದು ಬಂದು 2012 ಮಾಡಲು, ಸೆಕೆಂಡ್ ಓನರ್. ಗಾಡಿ ಬಂದು ಕಸ್ಟಮರ್ 2,45,000 ಹೇಳ್ತಾ ಇದ್ದಾರೆ ಸರ್. 2,25,000 ರೂಪಾಯಿ ಮಾಡಿಸ್ಕೊಡೋಣ ಸರ್. 220 ಫೈನಲ್. 2,25,000 ರೂಪಾಯಿ ಮಾಡಿಸ್ಕೊಡೋಣ. 2,25,000 ತುಂಬಾ ಚೆನ್ನಾಗಿದೆ ಗಾಡಿ. 25,000ಕ್ಕೆ ಫೈನಲ್. ಸೊ ಇದು ಕೂಡ ನಿಮ್ಗೆ 2,70,000 ಹೇಳ್ತಾರೆ. ಹೌದೌದು. ಚಾಲೆಂಜಿಂಗ್ ಪ್ರೈಸ್ ಸರ್. 2,25,000 ರೂಪಾಯಿ ಕೊಡ್ಸ್ಬಿಡೋಣ ಸರ್. ಸೊ ನೋಡ್ತಾ ಇರ್ಬೋದು, ಬರೀ 2,25,000ಕ್ಕೆ ಫೈನಲ್. ಸೊ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. ಇದ್ರಲ್ಲೂ ಕೂಡ ನಿಮ್ಗೆ 2 ಪವರ್ ವಿಂಡೋ ಬರುತ್ತೆ. 2 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಟಚ್ ಸ್ಕ್ರೀನು ಅಂಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಒಳ್ಳೆ ಕಾರು, ಎರಾ ಪ್ಲಸ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. 2,25,000 ಫೈನಲ್. ಸೊ ಅದ್ರ ಪಕ್ಕದಲ್ಲೇ ಒಂದು ಸೆಲೆರಿಯೋ VXi ಆಟೋಮೆಟಿಕ್ ಕಾರ್ ಇದೆ. ಹೇಳಿ ಸರ್. ಸರ್ ಇದು ಬಂದು ಸೆಲೆರಿಯೋ ಆಟೋಮೆಟಿಕ್ VXi. ಇದು ಕೂಡ ಗಾಡಿ ನೋಡಿ ಶೋರೂಮ್ ಟೆಸ್ಟ್ ಅಲ್ಲಿದೆ. ತುಂಬಾ ಚೆನ್ನಾಗಿದೆ ಗಾಡಿ. ಈ ಲೇಡೀಸ್ ಓಡಿಸೋ ಅಂತಾರೆ ಆಟೋಮೆಟಿಕ್ ಅಂತಂದ್ರೆ ಲೇಡೀಸ್ಗೆ ಬಹಳ ಒಳ್ಳೆ ಯೂಸ್ ಆಗುತ್ತೆ. 15 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಬಂದು ಫೈನಲ್ ಟು ಫೈನಲ್ 4,25,000 ಹೇಳ್ತಾ ಇದ್ದಾರೆ ಕಸ್ಟಮರ್ ಸರ್. 3,95,000 ರೂಪಾಯಿ ಕೊಡ್ಸೋಣ ಸರ್. 3,95,000. 3,95,000 ರೂಪಾಯಿಗೆ ಒಳ್ಳೆ ಗಾಡಿ ಕಸ್ಟಮರ್ ಹೇಳ್ಬಿಟ್ಟು ಕೊಡ್ಸ್ಬಿಡೋಣ. ಸೊ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ವೆಹಿಕಲ್, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಆಟೋ ಗೇರ್ ಶಿಫ್ಟ್, ಅದ್ರಲ್ಲಿ ಲೇಡೀಸ್ ಓಡಿಸೋ ಅಂತವ್ರಿಗೆ ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಗಾಡಿಯಲ್ಲಿ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೋ ಇಲ್ಲ. ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪವರ್ ಸ್ಟೇರಿಂಗು, ದೊಡ್ಡ ಟಚ್ ಸ್ಕ್ರೀನ್ ಬರುತ್ತೆ, ಆಟೋಮೆಟಿಕ್ ವೆಹಿಕಲ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಾರ್ ಮಾತ್ರ ಈ ತರ ಇದೆ. ನೋಡ್ತಾ ಇರ್ಬೋದು, ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಏನ್ ತಗೊಂಡು ಏನು ಮಾಡ್ಸಂಗಿಲ್ಲ ಸರ್. ಕಸ್ಟಮರ್ ಸೀದಾ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಎಲ್ಲಿ ಬೇಕಾ ಟ್ರಿಪ್ಪಿಗೆ ಸೀದಾ ಹೋಗ್ತಾ ಇರ್ಬೋದು ಗಾಡಿ ಆರಾಮಾಗಿ. ಅಷ್ಟೇ, ಅಷ್ಟು ಚೆನ್ನಾಗಿದೆ. ಒಂದು ಹೋಂಡಾ ಸಿಟಿ ಇದೆ. ಹೇಳಿ ಸರ್. ಸರ್ ಹೋಂಡಾ ಸಿಟಿ ಇದು ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ವೆಹಿಕಲ್, ಟಾಪ್ ಅಂಡ್ ಮಾಡಲು. ಓಕೆ, ಟಾಪ್ ಅಂಡ್ ಮಾಡಲು. ಇದು ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಸೆಲೆರಿ ಏನ್ ಟೇಸ್ಟ್ ಅಲ್ಲಿ ಇದೆಯೋ, ವೆಂಟು ಏನ್ ಟೇಸ್ಟ್ ಅಲ್ಲಿ ಇದೆಯೋ, ಸೇಮ್ ಅದೇ ಟೇಸ್ಟ್ ಅಲ್ಲಿ ಇದೆ ಇದು ಗಾಡಿ. ತುಂಬಾ ಚೆನ್ನಾಗಿದೆ. 9 ಮಾಡಲು, ಸಿಂಗಲ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸರ್ ಇದು ಬಂದು 3,50,000 ರೂಪಾಯಿ ಕೊಡ್ತಾರೆ ಕಸ್ಟಮರ್. 3,50,000. ಹೌದೌದು. ಸೊ ಟಾಪ್ ಅಂಡ್ ವೆಹಿಕಲ್ 3,50,000 ಆಟೋಮೆಟಿಕ್, ಅದರಲ್ಲೂ ಕೂಡ ಪೆಟ್ರೋಲ್ ವೆಹಿಕಲ್. ಸೊ ಕಾರ್ ನೋಡ್ತಾ ಇರ್ಬೋದು, ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಸೊ ಇದೊಂದು ಲಕ್ಸುರಿ ಸೆಡಾನ್ ಫ್ರಮ್ ಹೋಂಡಾ ಅಂತಾನೆ ಹೇಳ್ಬೋದು. ಬರೀ 3,50,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಜೆನ್ ಎಸ್ಟಿಲೋ ಇದೆ. ಹೇಳಿ ಸರ್. ಸರ್ ಜೆನ್ ಎಸ್ಟಿಲೋ ಮಾಡಲ್ ಬಂದು 2009 ಸಿಂಗಲ್ ಓನರ್ ಗಾಡಿ, LXi. ಓಕೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಇದೆ, ಸ್ಕ್ರೀನ್ ಟಚ್ ಸಿಸ್ಟಮ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ರೆ ಸರ್ ಇದು ಕೂಡ ಕಡಿಮೆ ಬಜೆಟ್ ಅಲ್ಲೇ ಕೊಡ್ತಾರೆ ಕಸ್ಟಮರ್. ಗಾಡಿ ನೋಡ್ಲಿ, ಸಣ್ಣ ಫ್ಯಾಮಿಲಿ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋದಿದ್ರೆ ಸರ್ 1,65,000 ರೂಪಾಯಿ ಕೊಡ್ಸೋಣ ಸರ್. ಸರ್ ಬರೀ 165. 1,65,000 ರೂಪಾಯಿ ಸಿಂಗಲ್ ಓನರ್ ಗಾಡಿ. ಸೊ ನೋಡ್ತಾ ಇರ್ಬೋದು, 1,65,000ಗೆ ಫೈನಲ್. ಅದು ಕೂಡ ಸಿಂಗಲ್ ಓನರ್ ಕಾರು, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ನಿಮ್ಗೆ ನೋ ಮೇಂಟೆನೆನ್ಸ್. ಹುಂಡೈ ವರ್ಣ ಹುಡ್ಕೋರ್ಗೆ ವರ್ಣ ಇದೆ. ಅದು ಕೂಡ ಡೀಸೆಲ್ ಕಾರು, ಅದು ಕೂಡ ಮಿಡಿಲ್ ವೇರಿಯಂಟ್, KA02 ವೆಹಿಕಲ್. ಸೊ 4692 ವೆಹಿಕಲ್ ನಂಬರ್. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು 2014 ಮಾಡಲು, ಸಿಂಗಲ್ ಓನರ್. ಓಕೆ. ಡೀಸೆಲ್ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ.
ವರ್ಣ ಫ್ಲೂಡಿಕ್ ವರ್ಣ ಅಂತಾರೆ. ಹೌದು ಸರ್ ನಿನ್ನೆ ಅಷ್ಟೇ ಬಂದು ಇನ್ನು ವಾಶ್ ಕೂಡ ಮಾಡಿಲ್ಲ. ಗಾಡಿ ತುಂಬಾನೇ ಚೆನ್ನಾಗಿ ತುಂಬಾ ಆಸ್ ಇಟ್ ಇಸ್ ಕಂಡೀಷನ್ ತೋರಿಸ್ತಾ ಇರೋದು. ಅದು ಕೂಡ ಮಿಡಲ್ ವೇರಿಯಂಟ್ 1.6 ಡೀಸೆಲ್ ಇಂಜಿನ್. ಇದು ಒಳ್ಳೆ ಮೈಲೇಜ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ಅಂಡ್ ಎಲ್ಲ ಒಳ್ಳೆ ಸ್ಕ್ರೀನ್ ಟಚ್ ಎಲ್ಲ ಬರುತ್ತೆ ಗಾಡಿಯಲ್ಲಿ, ಎಲ್ಲ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಒಂದು ಫೈನಲ್ ಟು ಫೈನಲ್ 4,35,000 ರೂಪಾಯಿ ಕೊಟ್ಬಿಡೋಣ ಸರ್. 4,35,000 ರೂಪಾಯಿ ವರ್ಣ ಫ್ಲೂಡಿಕ್ ಸರ್. ಸಿಂಗಲ್ ಓನರ್ 14 ಸಿಂಗಲ್ ಓನರ್ 4,35,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಡೀಸೆಲ್ ವರ್ಣ ಹತ್ತತ್ರ ನಿಮ್ಗೆ 19-20 ಮೈಲೇಜ್ ಬರುವಂತ ವೆಹಿಕಲ್. ಇನ್ನೊಂದು ಸ್ಪೀಡ್ ಇದೆ, ಇದು ಕೂಡ 1 ಲೀಟರ್ ಇಂಜಿನ್. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು 2015 ಮಾಡಲು. ಓಕೆ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಓಕೆ. ಗಾಡಿ ಇದು ಕೂಡ ತುಂಬಾನೇ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ ಗಾಡಿ. ಸಣ್ಣ ಪುಟ್ಟ ಡೆಂಟ್ಸ್ ಇದೆ. ಕುಡ್ಡಲ್ಲಿ ಇದು ಕೂಡ ಒಳ್ಳೆ ಮೈಲೇಜ್ ಗಾಡಿ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಂದು 2,35,000 ರೂಪಾಯಿ ಕೊಟ್ಬಿಡೋಣ ಸರ್. 2,35,000 ರೂಪಾಯಿ ಕೊಟ್ಬಿಡೋಣ ಸರ್. ಸೊ ನೋಡ್ತಾ ಇರ್ಬೋದು 2,35,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇದು ಬಂದ್ಬಿಟ್ಟು ಕ್ವಿಡ್ 1 ಲೀಟರ್ ಇಂಜಿನ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಗಾಡಿ ಮಾತ್ರ ಸೂಪರ್ ಆಗಿದೆ. ಇವನ್ ಆಫ್ ರೋಡ್ಗೂ ತುಂಬಾ ಚೆನ್ನಾಗಿರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿದೆ, ಕ್ಲಾಡಿಂಗ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸರ್ ಇದು i20 ಇದೆಯಾ ಸರ್? ಸರ್ i20 ಇದೆ. ಹೇಳಿ ಸರ್. 2013 ಮಾಡಲು, ಸೆಕೆಂಡ್ ಓನರ್, 67,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗ್ಲಾಸ್ ಮಾತ್ರ ಹೋಗಿದೆ. ಗ್ಲಾಸ್ ಏನಕ್ಕೆ ಹಾಕ್ಸಿಲ್ಲ ಅಂತಂದ್ರೆ ಆಕ್ಸಿಡೆಂಟ್ ಆಗಿತ್ತೆ ಅಂತ ಅನ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಗ್ಲಾಸ್ ಹಾಕ್ಸಿಲ್ಲ ಸರ್. ಇದು ಬಂದು 3,50,000 ರೂಪಾಯಿ ಕೊಟ್ಬಿಡೋಣ ಸರ್. ಬರೀ 3,50,000 ರೂಪಾಯಿ ಪೆಟ್ರೋಲ್ ವೇರಿಯಂಟ್ ಸ್ಪೋರ್ಟ್ಸ್. ಸೊ ನೋಡ್ತಾ ಇರ್ಬೋದು 3,50,000 ಪೆಟ್ರೋಲ್ ವೇರಿಯಂಟ್ ಸ್ಪೋರ್ಟ್ಸ್ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಒಂದು ದೊಡ್ಡ ಹ್ಯಾಚ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಸೊ ಸ್ಪೋರ್ಟ್ಸ್ ABS ಗಾಡಿ ಸರ್. 3,50,000 ಫೈನಲ್ ಸರ್. 3,50,000 ರೂಪಾಯಿ ಕೊಟ್ಬಿಡೋಣ. ಓಕೆ ಸರ್. i20 ಸರ್ ಮಾಡ್ಲು ಪ್ರೈಸ್ ಸರ್. ಇದು ಬಂದು 2011 ಮಾಡಲು, ಡೀಸೆಲ್ ಗಾಡಿ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ ಸರ್. ಇದು ನಿಜವಾಗಿ ಹೇಳ್ಬೇಕಂದ್ರೆ ಕಸ್ಟಮರ್ ಸರ್ 2,85,000 ರೂಪಾಯಿ ಕೊಡ್ಸ್ಬಿಡೋಣ ಸರ್. 2,85,000 ಡೀಸೆಲ್ ಗಾಡಿ 2,85,000 ರೂಪಾಯಿ ಕೊಡ್ಸ್ಬಿಡೋಣ ಸರ್. ಇದು i20 ಇದೆಯಾ? ಸರ್ i20 ಇದೆ ಸರ್. ಮಾಡ್ಲು ಪ್ರೈಸ್ ಇದು 10 ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ ಸರ್. ಇದು ಸರ್ ಇದು ಬಂದು 2,90,000 ರೂಪಾಯಿ ಕೊಡ್ಸ್ಬಿಡೋಣ ಸರ್. ಇದು ಫೋರ್ಡ್ ಇಕೋ ಸ್ಪೋರ್ಟ್ 15 ಮಾಡಲು, ಸೆಕೆಂಡ್ ಓನರ್, 10 ಲೈನ್ ಸರ್. ಇದು ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ಸರ್. ಇದು 5 ಸರ್ 4,90,000 ರೂಪಾಯಿ ಕೊಡ್ಸ್ಬಿಡೋಣ ಸರ್. 4,95,000 4,90,000 ರೂಪಾಯಿ ಕೊಡ್ಸ್ಬಿಡೋಣ ಸರ್. ನೋಡ್ತಾ ಇರ್ಬೋದು 4,95,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್. ಆಲ್ಮೋಸ್ಟ್ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಹೋಲ್ಸೇಲ್ ಪಾಯಿಂಟ್, ಅದಕ್ಕೆ ಇಷ್ಟು ಕಡಿಮೆ ಕಾಲ್ ಮಾಡೋರಲ್ಲ.